1 kg ಟೊಮೊಟೊ ತೊಗೊಂಡಿದ್ದೀನಿ. ಈಗ ನಾನು ಮಾಡ್ತಾ ಇರೋದು ಟೊಮೊಟೊ ಬಜ್ಜಿ ಅಂತ. 1 ತಿಂಗಳು ಇಟ್ಟರೂ ಏನಾಗಲ್ಲ, ಚೆನ್ನಾಗಿರುತ್ತೆ. ಈಗ ಟೊಮೊಟೊ ಬೆಲೆ ಕಡಿಮೆ ಇರೋದ್ರಿಂದ ನೀವು ಆರಾಮಾಗಿ ಮಾಡ್ಕೋಬೋದು. ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಳ್ಳಿ. ರುಬ್ಬಿದ್ದಾಗಿದೆ ನೋಡಿ, ಈ ಥರ ರುಬ್ಕೊಂಡಿದ್ದೀನಿ. ಒಂದು ಬಾಣಲಿ ಇಟ್ಟು ಎಣ್ಣೆ ಕಾಯಲು ಬಿಡಿ. ಆದಮೇಲೆ ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವು ಹಾಕಿ ಅರಿಶಿನ ಹಾಕ್ಕೊಳ್ಳಿ, 1/4 ಟೀ ಸ್ಪೂನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. 2 ಸ್ಪೂನ್ ಇಡಿಸುತ್ತೆ 1 kgಗೆ. ಸ್ವಲ್ಪ ಇದು ಕುದೀಲಿ, ಸ್ವಲ್ಪ ಚೆನ್ನಾಗಿ ಟೊಮೊಟೊ ಬೇಯಲಿ. ಟೊಮೊಟೊ ಬೇಯಷ್ಟರಲ್ಲಿ 1/2 ಸ್ಪೂನು ಮೆಂತ್ಯ ಬಿಸಿ ಮಾಡ್ಕೊಳ್ಳಿ. ಸ್ವಲ್ಪ ಈ ಥರ ಕಲರ್ ಬರಬೇಕು, ಗೋಲ್ಡನ್ ಥರ ಫ್ರೈ ಆಗಿರಬೇಕು. ಅದರ ನಂತರ ಸಾಸಿವೆ ಹಾಕ್ಕೊಳ್ಳಿ, ಇದನ್ನು ಫ್ರೈ ಮಾಡಿ. ಈಗ ಆಗಿದೆ, ಆಫ್ ಮಾಡಿಬಿಡಿ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಈಗ ಚಿಲ್ಲಿ ಪೌಡ್ರ್ ಹಾಕೋಬೇಕು, ರೆಡ್ ಚಿಲ್ಲಿ ಪೌಡ್ರು. ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೊಟೊಗೆ ನೀರು ಹಾಕಿ ರುಬ್ಕೋಬಾರ್ದು. ನೀರು ಹಾಕಿ ರುಬ್ಬಿದ್ರೆ ಹಾಳಾಗ್ಬಿಡುತ್ತೆ ಬೇಗ, ಹಾಗೆ ರುಬ್ಬಬೇಕು. ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯಕ್ಕೆ ಬಿಡಿ. ಈಗ ಸಾಸಿವೆ ಮತ್ತು ಮೆಂತ್ಯ ಫ್ರೈ ಮಾಡ್ಕೊಂಡಿದ್ನಲ್ಲ, ಅದನ್ನು ಪುಟ್ಟಕ್ಕಲ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಪೌಡ್ರ್ ಮಾಡ್ಕೊತೀನಿ ನಾನು. ನೋಡಿ ಈ ಥರ ಪೌಡರ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕುದ್ದಿದ್ದಾದಮೇಲೆ ಮೇಲ್ಗಡೆ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ. ಆವಾಗ ಪೌಡ್ರು ಮಾಡ್ಕೊಂಡಿರೋ ಈ ಮೆಂತ್ಯ ಮತ್ತು ಸಾಸಿವೆ ಪೌಡ್ರನ್ನ ಪುಡಿ ಮಾಡ್ಕೊಂಡಿರೋದನ್ನ ಮಿಕ್ಸ್ ಮಾಡಿ. ತ್ರೀ ಮಿನಿಟ್ಸ್ ಅದರಲ್ಲೇ ಚೆನ್ನಾಗಿ ಬೇಯಲಿ. 2 ಮಿನಿಟ್ಸ್ ಆದ್ರೂ ಓಕೆ. ಮಿಕ್ಸ್ ಮಾಡಿ ಚೆನ್ನಾಗಿ. ನೋಡಿ ಆಗಿದೆ. ನಿಮಗೆ ಉಪ್ಪು ಖಾರ ರುಚಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಡಿ. ನಾನು ಸ್ವಲ್ಪ ಖಾರ ಜಾಸ್ತಿ ತಿಂತೀನಿ, ಅದಕ್ಕೆ ಖಾರ ಜಾಸ್ತಿ ಹಾಕ್ಕೊತೀನಿ. ನಿಮ್ಗೆ ಹೇಗೆ ಬರುತ್ತೆ, ರುಚಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ. 1 ಮಂತ್ ಇಡ್ಬೋದು ಆರಾಮಾಗಿ ಫ್ರಿಜ್ಜಲ್ಲಿ. ದೋಸೆಗೆ, ಚಪಾತಿಗೆ, ಪೂರಿಗೆ, ಮುದ್ದೆ, ಅನ್ನ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಮಾಡಿಕೊಡಿ. ಟೊಮೊಟೊ ಬಜ್ಜಿ ಅಥವಾ ಟೊಮೊಟೊ ಗೊಜ್ಜು ಇಲ್ಲ ಟೊಮೊಟೊ ಉಪ್ಪಿನಕಾಯಿ ರೆಡಿ.